ಸದಾಚಾರ ಅಥವಾ ದಕ್ಷಿಣಾಚಾರ ಅಂತ ಏನು ಕರಿತೀವಿ, ಇದರ ಬಗ್ಗೆ ಹೇಳೋದಾದ್ರೆ ಗುರುಗಳೇ. ಇಲ್ಲಿ ಪ್ರಶ್ನೆ ಒಂಚೂರು ವಿಳಿಸ್ಬೇಕು. ಸಮಯಾಚಾರ ಮತ್ತು ದಕ್ಷಿಣಾಚಾರ ಮತ್ತು ಕೌಲಾಚಾರ ಅಂತ ಕರೀತಾರೆ. ಇಲ್ಲಿ ವಾಮಾಚಾರವನ್ನು ಹೇಳ್ತಾರೆ. ನಾನು ಅದಕ್ಕೆ ಆಧಾರ ತೋರ್ಕದ್ದು ಶಾಸನ ತೋರ್ಬೇಕು. ಕೌಲಿನಿ ಕುಲಯೋಗಿನಿ ಅಂತ ಕೌಲದ ಬಗ್ಗೆ ಹಲವಾರು ನಾಮಗಳನ್ನು ಹೇಳಿದ್ದಾರೆ. ಕೌಲ ಮಾರ್ಗ ಪ್ರಸೇವಿತ, ಹೌದಲ್ಲ, ಕೌಲ ಮಾರ್ಗ ತತ್ಪರ ಸೇವಿತ, ದಕ್ಷಿಣ ಅದಕ್ಷಿಣ ಆರಾಧ್ಯ, ದಕ್ಷಿಣವಾಗಿ ಮತ್ತೆ ಅದಕ್ಷಿಣವಾಗಿ ಅಂತ ಆರಾಧನೆ ಆಗುತ್ತೆ. ಸವ್ಯ ಅಪಸವ್ಯ ಮಾರ್ಗಸ್ಥ, ಬಲಭಾಗ ಮತ್ತೆ ಅಪಸವ್ಯ ವಿರುದ್ಧ ದಿಕ್ಕಿನಲ್ಲಿ. ಇವೆಲ್ಲ ಹೇಳಿದಾಗ ಎಲ್ಲ ಹಾದಿಯಲ್ಲೂ ಅವಳನ್ನು ಆ ಸಾಧನೆಯನ್ನು ಮಾಡಲಿಕ್ಕೆ, ಎಲ್ಲ ಹಾದಿಯಲ್ಲೂ ಸಾಧನೆ ಏನು, ಅವಳನ್ನ ಆರಾಧನೆ ಮಾಡೋದ್ರ ಅರ್ಥ ಆಗಿದೆ. ನಾನು ಶ್ರೀವಿದ್ಯಾ ಇಟ್ಕೊಂಡು ಮಾತಾಡ್ತಿದ್ದೀನಿ. ನಾನು ಸಾಮಾನ್ಯ ವ್ಯಕ್ತಿಯಾಗಿ ನಾನು ಆರಾಧ್ಯ ಅಂತ ಮಾಡ್ತಾ ಇಲ್ಲ. ಒಬ್ಬ ಶ್ರೀವಿದ್ಯೆ ಉಪಾಸಕರ ಬಗ್ಗೆ ಹೇಳ್ತೀನಿ. ನಾನು ಆಗಲೇ ಹೇಳಿದಾಗೆ ನೀನು ಕೇಳಿದೆ, ಈಗ ಖಾಲಿ ಹಾದಿ ಅದನ್ನು ಮುಂದುವರಿಸ್ತಾ ಹೇಳ್ಬೇಕಾದ್ರೆ ಅಂತಿಮ ಗುರಿ ಏನಪ್ಪ? ಆ ಕುಂಡಲಿಯನ್ನು ಬಡಿದೆಪ್ಪಿಸಿ ಅದನ್ನು ಚಲಿಸುವಂತೆ ಮಾಡಿ ಅವಾಗ ನಿನಗೆ ಯಾವ ಮಾರ್ಗ ಅನುಸರಿಸು, ಯಾರು ಬಿಡಂತ ನಿಮಗೆ. ಕವನ ಮಾರ್ಗ ಅಂತಕ್ಕಂಥದ್ದು ಕಠಿಣವಾಗಿರ್ಬೋದು. ಹಾಗಾಗಿ ಇನ್ನೊಂದು ಮಾರ್ಗವನ್ನು ನಾವು ಪಡ್ಕೊಂಡಿರ್ಬೋದು. ದಕ್ಷಿಣದ ಮಾರ್ಗ ಬಲ, ದಕ್ಷಿಣ ಬಲವಾಮ ಅಂದರೆ ದಕ್ಷಿಣ ಅಂದರೆ ಬಲ ಮತ್ತು ಎಡ ಅಷ್ಟೇ ಅಲ್ಲಿರೋದಲ್ಲಿ. ಸವಿಯ ಅಪಸಗ ಅಂದರೂ ಅದೇ ಅರ್ಥ ಬರುತ್ತಲ್ಲಿ. ನನಗೆ ಅದು ಕಠಿಣ ಅನಿಸಿರ್ಬೋದು. ಸುಲಭದ ಹಾದಿಯನ್ನು ಹಿಡ್ಕೊಂಡಿರ್ಬೋದು. ಅಂದರೆ ಸುಲಭದ ಹಾದಿ ನೀನು ತಲುಪ ಸಾಧ್ಯವ ಅಲ್ವಾ ಅಂತ ಗೊತ್ತಿಲ್ಲ. ಆಮೇಲೆ ಶ್ರೀವಿದ್ಯಾ ತಂತ್ರದ ಎಲ್ಲ ಗ್ರಂಥಗಳನ್ನು ನಾವು ಪರಿಶೀಲನೆ ಮಾಡಿದ್ರೆ ಇಲ್ಲೊಂದಿದೆ, ನಾನು ಒಂದು ಬರೀತಾರೆ. ಅದನ್ನು ನಾನು ಕೌಲ ಮಾರ್ಗದ ರೀತಿಯಲ್ಲಿ ಅರ್ಥ ಮಾಡಲು ಪ್ರಯತ್ನ ಪಡ್ತೇನೆ. ಇನ್ನೊಬ್ಬರು ಅದನ್ನೇ ದಕ್ಷಿಣ ಯಾವುದರಲ್ಲಿ ಅರ್ಥ ಮಾಡಲು ಪ್ರಯತ್ನ ಪಡ್ತಾರೆ. ಆಮೇಲೆ ಒಂದೇ ಕಡೆ ಬರ್ತದೆ ಇಡೀ ಶಾಸ್ತ್ರದಲ್ಲಿ, ಸಮಯಾಚಾರ ತತ್ಪರ ಅಂತ ಬರ್ತದೆ. ಅದಕ್ಕೆ ನನ್ನ ಸಾಶಿಷ್ಯ ಅವರು ಹೇಳ್ತಾರೆ ಆ ಮಾತನ್ನು. ನನ್ನ ಯಾವಾಗ ಕೇಳಿದ್ರು ಅಲ್ಲ, ಏನಪ್ಪ ಸಮಯಾಚಾರ ಅಂತ ತಯಾರಿ ಬಂದಾಗ ಅಂತ ಅದಕ್ಕೆ ಉತ್ತರ ಕೊಟ್ಟ. ಅದೊಂದು ಮಾರ್ಗ ಅಲ್ಲ ಸ್ವಾಮಿ, ಸಮಯವನ್ನು ಆಚಾರ ಮಾಡ್ತಕ್ಕಂಥವಳು ಅಥವಾ ಸಮಯಕ್ಕೆ ಅವಳೇ ದೇವತೆ ಅಂತ ನನ್ನ ಅರ್ಥ. ಅದನ್ನೇ ಒಂದು ಮಾರ್ಗ ಅಂತ ತೊಗೊಂಡ್ಬಿಟ್ರೆ ಏನು ಮಾಡಲಿ, ಏನು ಪ್ರಶ್ನೆ ಇದೆ. ನನ್ನ ಮಾತಲ್ಲ ಇದು, ಅವ್ರು ಹೇಳಿದ್ದನ್ನು ನಾನು ಟ್ವೀಟ್ ಮಾಡ್ತಿದ್ದೇನೆ. ಹಾಗಾಗಿ ಅವರವರ ಈ ತಂತ್ರಶಾಸ್ತ್ರ ಅನ್ನೋದು ಒಂಥರ ರಹಸ್ಯ ವಿದ್ಯೆ ಅಂತ ಹೇಳ್ಬೇಕು ನಾನು. ಅದನ್ನು ನಾವು ಬದಲಾದ ಸಾಮಾಜಿಕ ಸ್ಥಿತಿಯಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ಆಗದ ಹಾಗೆ ಆಚರಣೆ ಮಾಡಲಿಕ್ಕೋ ಸಾಧನೆ ಮಾಡಲಿಕ್ಕೋ ಅಳವಡಿಸ್ಕೊಳ್ಬೇನೋ ಅಂತ ಅನಿಸುತ್ತೆ ನನಗೆ ಅಷ್ಟೇ. ಯೋಗಿಗಳು ಸೃಷ್ಟಿಸುವ ಶಕ್ತಿಯ ರೂಪದಲ್ಲಿ ಬಹುತೇಕ ದೇವಿಯ ರೂಪವೇ ಇರ್ತದೆ. ಇದು ಯಾಕೆ?